ಮೋಸ ಮಾಡಿ ತಾಯಿ ಅಂದ್ರೆ ನಾನೊಬ್ಳೇನೆಯ. ಮೋಸ ಮೋಸ ಅನ್ಬೇಡ. ಅದರಿಂದ ಸಾವಿತ್ರಿ ಸುಖವಾಗಿರ್ಲಿಲ್ವಾ? ಎಲ್ರಿಗೂ ಒಳ್ಳೇದಾಗ್ಲಿಲ್ವಾ? ಒಳ್ಳೇದಾಗೋದ? ಮದ್ವೆ ಆಗೋದ್ರಿಂದ ಯಾರಿಗಯ್ಯ ಒಳ್ಳೇದಾಗ್ಬೇಕಾಗಿದ್ದು? ಮದ್ವೆ ಆದವ್ರಿಗೂ ಅವ್ರ ಅಪ್ಪ ಅಮ್ಮಂಗೋ. ನಿನ್ನ ಹೆಸರಿಗೆ ಜಮೀನ್ ಬಂತು, ನನ್ ಮೈ ಮೇಗೆ ಒಡವೆ ಬಂತು. ಆದ್ರೆ ಸಾವಿತ್ರಿಗೆ ಇವಾಗ ಎಲ್ಲಿದ್ದಾಳೋ ಹೆಂಗಿದ್ದಾಳೋ ಒಂದು ಗೊತ್ತಾಯ್ತಾ ಇಲ್ಲ. ಅಣ್ಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಯಾಕೆ? ಮಿನಿಸ್ಟಂಟಿ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತ ಊರು ತುಂಬ ಸುದ್ದಿ ಆಗ್ಲಿ ಅಂತನಾ? ಇದೆಲ್ಲ ನಾನು ನೋಡ್ಕೋತೀನಿ ಅಣ್ಣ. ನೀವು ಕಮಿಷನರ್ಗೆ ಒಂದು ಮಾತು ಹೇಳಿದ್ರೆ ಸಾಕು, ಡಿಪಾರ್ಟ್ಮೆಂಟು ಸೀಕ್ರೆಟಾಗಿ ಎಲ್ಲ ಕೆಲಸ ಮಾಡುತ್ತೆ. ಕಮಿಷನರ್ಗೆ ಫೋನ್ ಹಚ್ಚು. ಬೇಡಿ ಅಣ್ಣ, ನಾನು ಕಮಿಷನರ್ಗೆ ಫೋನ್ ಮಾಡ್ತೀನಿ. ಖುದ್ದು ಭೇಟಿ ಮಾಡಿ ಮಾತಾಡಿದ್ರೆ ಒಳ್ಳೇದು. ನಾವೆಲ್ಲ ಬೇಕಾದ್ರೆ ಹೊರಗಡೆ ಇರ್ತೀವಿ. ನಡಿಯಪ್ಪ. ಎಷ್ಟು ಟೆನ್ಷನ್ ಕೊಟ್ಬಿಟ್ಟಿಯಲ್ಲ ಎಲ್ರಿಗೂ. ಈ ಸಂಪತ್ತಿಗೆ ನಾವೆಲ್ಲರೂ ರಾತ್ರಿ ಎಲ್ಲ ಎಚ್ಚರವಾಗಿದ್ವಿ. ಸಾರಿ ನಿಮಗ್ ತೊಂದ್ರೆ ಕೊಟ್ಟಿದ್ದಕ್ಕೆ. ಈಗ ಹೋಗಿ ಮಲ್ಕೊಳ್ಳಿ. ವಿಶ್ವನ್ ಜೊತೆ ಮದ್ವೆ ತಪ್ಪಿಸಿದ್ರಿ ಅಂತ ಕೋಪ ಇದೆ, ಆದ್ರೆ ದೇವ್ರಂತ ಗಂಡನ್ ಕೊಟ್ಟಿದ್ದೀರಾ, ಆ ಕೃತಜ್ಞತೆ ಇದೆ ಅಮ್ಮ. ಇವ್ಗಳು ಯಾರು ಏನೇ ಮಾಡಿರ್ಬೋದು, ಹರಿಯಣ್ಣ ಇರ್ಬೋದು, ನಾಣಿ ಅಣ್ಣ ಇರ್ಬೋದು, ನೀವಿರ್ಬೋದು, ಅದರಿಂದ ನನಗೆ ಕೆಟ್ಟದಾಗಿರೋದಕ್ಕಿಂತ ಒಳ್ಳೇದೇ ಆಗಿದೆ. ಆದ್ರೆ ಒಂದೇ ಒಂದು ಬೇಸರ ಇದೆ ಅಮ್ಮ. ಹರಿಯಣ್ಣ ನನ್ನ ಮಗಳು ಮಗಳು ಅಂತ ಕರೆದ್ರು. ಮಗಳು ಮದ್ವೆ ವಿಷಯ ಗೊತ್ತಿದ್ರು ಮುಚ್ಚಿಟ್ರು. ನೀವು ಎಲ್ಲ ವಿಷಯ ಹೇಳ್ಕೊಂಡ್ರಿ, ವಿಶ್ವನ್ ವಿಷಯ ಹೇಳಲಿಲ್ಲ. ನಾನು ಈ ಮನೆಯವಳು ಅಂತ ಯಾರಿಗೂ ಅನ್ನಿಸ್ಲಿಲ್ವಾ? ಅಥವಾ ವಿಷಯ ಗೊತ್ತಾದ ಕೂಡ್ಲೆ ಈ ಮನೆ ಬಿಟ್ಟು ಹೊರಟೋಗ್ತೀನಿ ಅನ್ನಿಸ್ತಾ? ಎಲ್ಲಿಗಮ್ಮ ಹೋಗ್ಲಿ? ನಿಮ್ಮನ್ ಬಿಟ್ಟು ನನಗ್ ತಾನೇ ಯಾರಿದ್ದಾರೆ? ನಿಮ್ಮೇಲೆ ಯಾವ ಆರೋಪನೂ ಇಲ್ಲ ರೀ. ಗೊತ್ತಿಲ್ಲದೆ ನಾನು ಸುಮ್ಮನೆ ಇದ್ದೆ. ಗೊತ್ತಿದ್ದು ನಿಮ್ಗೇನು ಮಾಡಕ್ಕಾಗ್ಲಿಲ್ಲ. ನಿಮ್ ಕೈ ಕಟ್ ಹಾಕಿದ್ರು. ಆ ನಿನ್ ಸಾವಿತ್ರಿನ ನಾನಲ್ಲಿಗೆ ಹೇಗ್ ಕರ್ಕೊಂಡ್ ಬಂದೆ ಗೊತ್ತಾ? ಅವ್ರು ಮಾಡಿರೋ ಪ್ಲಾನು ಎಲ್ಲ ನ್ಯೂಸ್ ಚಾನೆಲ್ಗೂ ಹೇಳಿದೀನಿ. ನೇರ ಪ್ರಸಾರ ಆಗತ್ತೆ. ಸಾವಿತ್ರಿ ಜೈಲಿಗೆ ಸೇರ್ಬೇಕಾಗತ್ತೆ ಅಂತ ಹೆದರಿಸ್ದೆ. ಪ್ರೇಮಿ ಜೊತೆ ಸೇರ್ಕೊಂಡು ಗಂಡನ್ನ ಕೊಂದ ಘಟನೆಗಳು ಮಾಮೂಲು. ಗಂಡನ್ ಜೊತೆ ಸೇರ್ಕೊಂಡು ಮಾಜಿ ಪ್ರೇಮಿನ ಉಡಾಯಿಸ್ತಿರೋದು ಇತಿಹಾಸದಲ್ಲೇ ಮೊದಲು ಅಂತ ಬಣ್ಣ ಕಟ್ಟಿ ವಿಶ್ವಾಸ ಸತ್ರೆ ಅದನ್ನೇ ದೊಡ್ಡ ಸುದ್ದಿ ಮಾಡಿ ನರಸಿಂಹನ ಅಧಿಕಾರದಿಂದ ಇಳಿಸ್ತೀನಿ ಎಂದೆ. ನಡಗ್ ಹೋದ್ಲು. ಅದಕ್ಕೋಸ್ಕರನೇ ವಿಶ್ವ ಅವಳು ನಿನ್ನ ಬಚಾವ್ ಮಾಡಿದ್ದು. ಇಲ್ಲ, ಇದೆಲ್ಲ ಸುಳ್ಳು. ಹೋಗ್ ಕೇಳು ನಿನ್ನ ಸಾವಿತ್ರಿನ. ಹಾಗಾದ್ರೆ ಸಾವಿತ್ರಿ ಅವ್ರನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ಲು? ಅವ್ರನ್ನ ಬಿಟ್ಟು ಹೋಗಿದ್ರೆ ನೀನ್ ಹಿಂದೆ ಬರಬೇಕಿತ್ತು. ಈಗ ಅವಳು ಎಲ್ಲಿದ್ದಾಳೆ ಗೊತ್ತಾ? ನರಸಿಂಹನ ತೆಕ್ಕೆಲಿ ಬೆಚ್ಚಗಿದ್ದಾಳೆ.